ಹೆಲೋ ಎವ್ರಿ ಒನ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೈಸೆಲ್ಫ್ ಶೋಭಾ. ಇವತ್ತಿನ ಈ ಸೆಷನಲ್ಲಿ ನಾನು ಯಾವುದೇ ರೀತಿಯಾದಂಥ ಕೋರ್ಸ್ ಡೀಟೇಲ್ ಆಗಿರ್ಬೋದು ಅಥವಾ ಜಾಬಿಗೆ ಸಂಬಂಧಿಸಿದ ಮಾಹಿತಿ ಆಗಿರ್ಬೋದು ಯಾವುದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ಟಾಪಿಕನ್ನು, ಹಾಗೆ ಒಂದು ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಕೂಡ ಅಂತ ಹೇಳ್ಬೋದು. ಪರ್ಸ್ನಲಿ ನನಗೆ ಅದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಹಾಗಾಗಿ ನಿಮಗೆ ಇದರಲ್ಲಿ ನಾನು ಆ ಟಾಪಿಕನ್ನು ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಹೋಪ್ ನಿಮಗೂ ಕೂಡ ಇದು ಲೈಕ್ ಆಗಬಹುದು ಅಂತ ಅಂದ್ಕೊಂಡಿದ್ದೇನೆ. ಓಕೆ, ನೋಡಿ, ಕೆಲವೊಂದಷ್ಟು ವರ್ಡ್ಸ್ ಆಗಿರ್ಬೋದು, ಕೆಲವೊಂದಷ್ಟು ಕೋಡ್ಗಳಾಗಿರ್ಬೋದು, ನೋವಿಂಗ್ಲಿ ಆರ್ ಅನ್ನೋವಿಂಗ್ಲಿ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೇವೆ. ಯಾಕೆ ಯೂಸ್ ಮಾಡಬೇಕು, ಹೇಗೆ ಅದು, ಅದರ ಫುಲ್ ಫಾರ್ಮ್ಗಳೇನು, ಯಾವುದ್ರ ಬಗ್ಗೆಯೂ ನಮಗೆ ಮಾಹಿತಿಯೇ ಇಲ್ಲ. ಸ್ಟಿಲ್ ವಿ ಆರ್ ಯೂಸಿಂಗ್, ಹಾಗಿದ್ದು ನಾವು ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಕೆಲವೊಂದಷ್ಟು ವರ್ಡ್ಸ್ಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಕೆಲವೊಂದಷ್ಟು ಇಂಪಾರ್ಟೆಂಟಾಗಿ ನಾವು ತಿಳ್ಕೊಳ್ಳೇಬೇಕಾದಂತಹ ಕೆಲವೊಂದಷ್ಟು ಕಾನ್ಸೆಪ್ಟ್ಗಳಿವೆ. ಅದನ್ನು ನಾವು ಅಗತ್ಯವಾಗಿ ತಿಳ್ಕೊಳ್ಳೇಬೇಕಾಗುತ್ತೆ ನಮ್ಮ ಡೇ ಟು ಡೇ ಲೈಫಲ್ಲಿ. ಬಿಕಾಸ್ ಈಗ ಎಲ್ಲವೂ ಕೂಡ ಡಿಜಿಟಲೈಸ್ ಆಗಿದೆ, ಎಲ್ಲವೂ ಕೂಡ ಮೊಬೈಲ್ ಥ್ರೂ ನಡೀತಾ ಇರೋದ್ರಿಂದ, ಮೊಬೈಲ್ ಮೂಲಕ ಎಲ್ಲವೂ ಈಸಿಯೆಸ್ಟ್ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ನಾವು ಕೋಡನ್ನು ಬಳಸ್ತಾ ಇದ್ದೇವೆ. ಅದು ನಮ್ಮ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ OTP, ಒಂದು ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್. ಎಲ್ಲದಕ್ಕೂ ನಮಗೆ OTPಯಿಂದಲೇ ವರ್ಕ್ ಮೂವ್ ಆಗ್ತಾ ಇರುವಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಕೋರ್ಸ್ಗಳು ನಾವು ಅಗತ್ಯವಾಗಿ ತಿಳ್ಕೊಳ್ಳೇಬೇಕಾಗುತ್ತೆ. ಅಂಥವುಗಳನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕೆಲವೊಂದಷ್ಟು ಆಲ್ರೆಡಿ ನಿಮಗೆ ಗೊತ್ತಿದೆ. ಓಕೆ, ಫಸ್ಟ್ ಆಫ್ ಆಲ್ CVV, ಕಾರ್ಡ್ ವೆರಿಫಿಕೇಷನ್ ವ್ಯಾಲ್ಯೂ. ಇದು ನಿಮ್ಮ ATM ಕಾರ್ಡ್ನಲ್ಲಿ 4 ಡಿಜಿಟ್ನಲ್ಲಿ ಇರುತ್ತೆ ನೋಡಿ, ನೋಡ್ಕೊಳ್ಬೋದು. 4 ಡಿಜಿಟಲ್ಲಿ ಇದನ್ನು ಮೆನ್ಷನ್ ಮಾಡಿರ್ತಾರೆ. ಓಕೆ, ಇದು ಕೂಡ ಫಂಡ್ ಟ್ರಾನ್ಸ್ಫರ್ಮೇಷನ್ ಟೈಮಲ್ಲಿ ಈ ಕೋಡನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ನೆಫ್ಟ್, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಇದು ಕೂಡ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥ ಟೈಮಲ್ಲಿ ನೆಫ್ಟನ್ನು ಮಾಡ್ತೇವೆ. ಇದನ್ನು ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಫುಲ್ ಫಾರ್ಮ್ ಇರೋದು. ಹಾಗೆ ಇಲ್ಲಿ ನಾವು ಅಗತ್ಯವಾದ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅಂದರೆ ಬ್ಯಾಂಕ್ ಡೀಟೇಲ್ಸ್, ಫಾರ್ ಎಕ್ಸಾಂಪಲ್ ಅಕೌಂಟ್ ನಂಬರ್ ಆಗಿರ್ಬೋದು, ನೇಮ್ ಆಫ್ ದ ಬ್ಯಾಂಕ್ ಅಥವಾ ಬ್ರ್ಯಾಂಚ್ ನೇಮ್ ಆಗಿರ್ಬೋದು, IFSC ಕೋಡ್ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ನಾವಿಲ್ಲಿ ಮೆನ್ಷನನ್ನು ಮಾಡಬೇಕಾಗುತ್ತೆ. ಹಾಗಾದರೆ IFSC ಕೋಡ್ ಅಂದ್ರೇನು? ಇಟ್ ಈಸ್ ಇಂಡಿಯನ್ ನ್ಯಾಷನಲ್ ಸಿಸ್ಟಮ್ ಕೋಡ್. ಇದು ಕೂಡ 11 ಕ್ಯಾರೆಕ್ಟರಿನ ಹಾಗೂ ಅಲ್ಫಾಬೆಟಿಕ್ ಪ್ಲಸ್ ನ್ಯೂಮೆರಿಕನ್ನು ಹೊಂದಿರುವಂಥ 11 ಕ್ಯಾರೆಕ್ಟರ್ನ ಒಂದು ಕೋಡ್ ಆಗಿದೆ. ಇಲ್ಲಿ ಕೂಡ ನಾನು ಆಗಲೇ ಹೇಳಿದಾಗೆ ಹಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡುವಂಥ ಟೈಮಲ್ಲಿ ನಾವಿಲ್ಲ ಯೂಸನ್ನು ಮಾಡ್ತೇವೆ. ಹಾಗೆ UPI, ಇದು ನಿಮಗೆಲ್ಲರಿಗೂ ಫ್ಯಾಮಿಲಿಯರ್ ಆಗಿರುವಂಥ ವರ್ಡ್. UPI ರೀಚಾರ್ಜ್ ಮಾಡಲಿಕ್ಕಾಗಿರ್ಬೋದು, ಬಿಲ್ಲನ್ನು ಪೇಮೆಂಟ್ ಮಾಡುವಂಥ ಟೈಮಲ್ಲಾಗಿರ್ಬೋದು, ಇದನ್ನು ನಾವು UPI ನಂಬರನ್ನು, UPI ಕೋಡನ್ನು ಯೂಸ್ ಮಾಡ್ತೇವೆ. ಸಿಂಪಲ್ ಆಗಿರ್ಬೋದು, ಹಾಗೆ ಸೆಕ್ಯೂರ್ ಆಗಿರುವಂಥ ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಹಾಗೆ PIN, ಪೋಸ್ಟಲ್ ಇಂಡೆಕ್ಸ್ ನಂಬರ್, ಇದು ನಿಮಗೆ ಫ್ಯಾಮಿಲಿಯರ್ ಆಗಿದೆ, ಗೊತ್ತಿದೆ ಅಂತ ಅನ್ಕೋತೇನೆ. ಹಾಗೆ FD ಆ್ಯಂಡ್ RD, ಫಿಕ್ಸ್ಡ್ ಡಿಪಾಸಿಟ್ ಆ್ಯಂಡ್ ರಿಕರಿಂಗ್ ಡಿಪಾಸಿಟ್. ಫಿಕ್ಸ್ಡ್ ಡಿಪಾಸಿಟ್ ಆ್ಯಂಡ್ ರಿಕರಿಂಗ್ ಡಿಪಾಸಿಟ್ ಆಲ್ಮೋಸ್ಟ್ ಒಂದೇ ರೀತಿಯಾದ ಫೀಚರ್ಸನ್ನು ಹೊಂದಿರುತ್ತೆ, ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಫಿಕ್ಸ್ಡ್ ಡಿಪಾಸಿಟಲ್ಲಿ ಫಿಕ್ಸ್ಡ್ ಅಮೌಂಟ್ ಆಫ್ ಒಂದು ಲಾರ್ಜ್ ಅಮೌಂಟನ್ನು ನಾವು ಸರ್ಟನ್ ಪೀರಿಯಡ್ವರೆಗೆ ನಾವು ಬ್ಯಾಂಕಲ್ಲಿಟ್ಟು ಅದನ್ನ ಇಂಟ್ರೆಸ್ಟನ್ನು ಪಡ್ಕೊಳ್ತಾ ಇರ್ತೇವೆ. ರಿಕರಿಂಗ್ ಡಿಪಾಸಿಟಲ್ಲಿ ಪೋರ್ಷನ್ ಆಫ್ ದಿ ಅಮೌಂಟ್, ಒಂದು ಪೋರ್ಷನ್ ಆಫ್ ಅಮೌಂಟ್ 1 ತಿಂಗಳಿಗೋ ಅಥವಾ ತಿಂಗಳಿಗೆ ಒಂದ್ಸಲ, ಅದು 2 ತಿಂಗಳಿಗೆ ಒಂದ್ಸಲ ಅಥವಾ 15 ದಿನಕ್ಕೆ ಒಂದ್ಸಲ, ಅಕಾರ್ಡಿಂಗ್ ಟು ಅವರ್ ಕನ್ವೀನಿಯನ್ಸಿ, ನಮ್ಮ ಕನ್ವೀನಿಯನ್ಸಿ ಪ್ರಕಾರ ಹಣವನ್ನು ತುಂಬ್ತಾ ಹೋಗಿ ದ ಎಂಡ್ ಆಫ್ ದ ಪೀರಿಯಡ್, ಆ ಮೆಚುರಿಟಿ ಪೀರಿಯಡ್ ಮುಗಿದ ನಂತರ ಫುಲ್ ಅಮೌಂಟನ್ನು ಕಲೆಕ್ಟ್ ಮಾಡ್ತೇವೆ. ಈ ರೀತಿಯಾದಂಥ ಪ್ರೋಸೆಸ್ ಫಿಕ್ಸ್ಡ್ ಡಿಪಾಸಿಟ್ ಆ್ಯಂಡ್ ರಿಕರಿಂಗ್ ಡಿಪಾಸಿಟ್. ಹಾಗೆ PAN, ಪರ್ಮನೆಂಟ್ ಅಕೌಂಟ್ ನಂಬರ್. ಇದು ಕೂಡ ನಿಮಗೆ ಗೊತ್ತಿದೆ, 10 ಡಿಜಿಟಿನ ಆಲ್ಫಾಬೆಟಿಕ್ ಹಾಗೆ ನ್ಯೂಮರಿಕ್ಸನ್ನು ಹೊಂದಿರುವಂತಹ 10 ಡಿಜಿಟಿನ ನಂಬರ್, ಪರ್ಮನೆಂಟ್ ಅಕೌಂಟ್ ನಂಬರ್. ಓಕೆ, ನೆಕ್ಸ್ಟ್ KYC. ನೋಡಿ, ಇದು ಬ್ಯಾಂಕ್ನವ್ರು ಕೇಳ್ತಾರೆ. KYC ಆಗಿದೆಯಾ ಕೇಳ್ತಾರೆ. ನೀವು ಬ್ಯಾಂಕಲ್ಲಿ ಅಮೌಂಟನ್ನು ಫಿಲ್ ಮಾಡಲಿಕ್ಕೆ ಹೋದಾಗ, ಅದು ತುಂಬಲಿಕ್ಕೆ ಹೋದಾಗ ಕೇಳ್ತಾರೆ KYC ಆಗಿದೆಯಾ ಅಂತ. ಅಂದರೆ ಇದು ಮ್ಯಾಂಡೇಟರಿ, ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಕೂಡ ಅಕೌಂಟ್ ಹೋಲ್ಡರ್ಸ್ ಇದನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಐಡೆಂಟಿಫೈಯಿಂಗ್ ಆ್ಯಂಡ್ ವೆರಿಫೈಯಿಂಗ್ ದ ಕ್ಲೈಂಟ್ಸ್ ಅಥವಾ ಕಸ್ಟಮರನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ಅಥವಾ ಐಡೆಂಟಿಫೈ ಮಾಡಲಿಕ್ಕೆ ಇರುವಂತಹ ಒಂದು ಪ್ರಾಸೆಸ್ ಇದು, ಅಥವಾ ಪ್ರಾಸೆಸ್ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಕಸ್ಟಮರ್ನ ಪೂರ್ತಿಯಾದಂಥ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. KYC ಮಾಡೋದ್ರ ಮೂಲಕ ಕಸ್ಟಮರಿನ ಪೂರ್ತಿಯಾದಂಥ ಡೀಟೇಲ್ಸ್ ಬ್ಯಾಂಕ್ನವರಿಗೆ ಪ್ರೊವೈಡ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಇಶ್ಯೂಸ್ ನಡೀಲಿಕ್ಕೆ ಸಾಧ್ಯ ಆಗಲ್ಲ ಟು ದ ಬ್ಯಾಂಕಿಗೆ ಕಸ್ಟಮರ್ ಯಾವುದೇ ರೀತಿಯಾದ ಇಶ್ಯೂಸನ್ನು ಅಥವಾ ಏನು ಹೇಳಿ ನಾನ್ ವೈಲೆನ್ಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಅದು KYCಯಿಂದ ಸಾಧ್ಯ ಆಗುತ್ತೆ. ಹಾಗೆ ATM, ಇದು ನಿಮಗೆ ಗೊತ್ತಿದೆ, ಆಟೋಮೇಟೆಡ್ ಟೆಲ್ಲರ್ ಮಷಿನ್. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸಸ್, ECS. ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೋತೀನಿ, ನನಗೂ ಕೂಡ ಗೊತ್ತಿಲ್ಲಾಗಿತ್ತು. ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡುವಾಗ ಸಿಕ್ಕಿದ್ದು ನನಗೆ ECS. ಇಟ್ ಈಸ್ ಮೋಡ್ ಆಫ್ ಫಂಡ್ ಟ್ರಾನ್ಸ್ಫರ್ ಫ್ರಮ್ ಒನ್ ಬ್ಯಾಂಕ್ ಟು ಅನದರ್. ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಹಣ ಟ್ರಾನ್ಸ್ಫರ್ ಮಾಡುವಂಥ ಪ್ರೋಸೆಸ್. ಯಾವ ರೀತಿ ಅಂತಂದರೆ ಇಲ್ಲಿ ಹಣ ಅಂದರೆ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್, ಇಂಟ್ರೆಸ್ಟ್ ಆರ್ ದ ಸ್ಯಾಲರಿ, ಪೆನ್ಷನ್, ಈ ರೀತಿಯಾದಂತಹ ಫಂಡ್ ಆಫ್ ಅಮೌಂಟನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ನಾಟ್ ಇನ್ ಕೆಲವು ಅಂದರೆ ಇಂಟ್ರೆಸ್ಟು, ನಾವು ಇಕ್ವಿಟಿ ಶೇರ್ಸ್ ಅಥವಾ ಪ್ರಿಫರೆನ್ಸ್ ಶೇರ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡ್ತೇವಲ್ಲ, ಆ ಟೈಮಲ್ಲಿ ತೊಗೊಳ್ಳುವಂಥ ಡಿವಿಡೆಂಡು, ಇಂಟ್ರೆಸ್ಟು, ಅವುಗಳನ್ನು ಟ್ರಾನ್ಸ್ಫರ್ ಮಾಡುವಂಥ ಪ್ರೊಸೆಸ್ಸಲ್ಲಿ ನಾವು ಇದನ್ನ ಯೂಸನ್ನು ಮಾಡ್ತೇವೆ. ಯಾವುದಂದರೆ ECS ಅನ್ನುವಂಥ ಕೋಡ್, ದಟ್ ಈಸ್ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸಸ್. ಹಾಗೆ ಸ್ವಿಫ್ಟ್ ಕೋಡ್,
ಸ್ವಿಫ್ಟ್ ಕೋಡ್ ಕೂಡ ತುಂಬ ಜನರಿಗೆ ಗೊತ್ತಿಲ್ಲ ಅಂತ ಅನ್ಕೋತೇನೆ. ಇದು 8ರಿಂದ 10 ಕ್ಯಾರೆಕ್ಟರ್ಸನ್ನು ಹೊಂದಿರುವಂತಹ ಒಂದು ಕೋಡು. ಇಲ್ಲಿ ಹೇಗೆ ಅಂತಂದರೆ, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡುವಾಗ ಯಾವ ಬ್ಯಾಂಕಲ್ಲಿ ನಮ್ಮ ಅಕೌಂಟ್ ಇದೆಯೋ ಆ ಬ್ಯಾಂಕಿಂದ ನಾವೇನು ಮಾಡಬೇಕಾಗುತ್ತೆ, ಸ್ವಿಫ್ಟ್ ಕೋಡನ್ನು ತೊಗೊಳ್ಬೇಕಾಗುತ್ತೆ. ಸ್ವಿಫ್ಟ್ ಕೋಡ್ ಎಂಟ್ರ್ ಮಾಡೋದ್ರ ಮೂಲಕ ಬೇರೆ ದೇಶದಿಂದ ನಮ್ಮ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ. ಅಂಥ ಕೇಸಲ್ಲಿ ನಾವು ಇದನ್ನ ಯೂಸ್ ಮಾಡ್ತೇವೆ, ಸ್ವಿಫ್ಟ್ ಕೋಡನ್ನು. ಹಾಗೆ KCC, ಕಿಸಾನ್ ಕ್ರೆಡಿಟ್ ಕಾರ್ಡ್, ಇದು ಪ್ಯೂರ್ಲಿ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಂದ ನಮ್ಮ ರೈತರಿಗೆ ಪ್ರೊವೈಡ್ ಆಗುವಂತಹ ಒಂದು ಪ್ರೊಸೆಸ್ ಅಂತ ಹೇಳ್ಬೋದು, ಕಾರ್ಡ್ಗಳಂತಲೂ ಕೂಡ ಹೇಳ್ಬೋದು. ಇದು ಪ್ಯೂರ್ಲಿ ನ್ಯಾಷನಲೈಸ್ಡ್ ಬ್ಯಾಂಕಿಂದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂದ ಪ್ರೊವೈಡ್ ಆಗುತ್ತೆ ನಮ್ಮ ರೈತರಿಗೆ ಅಥವಾ ಫಾರ್ಮರ್ಸಿಗೆ ಅಂತ ಹೇಳ್ಬೋದು. ಓಕೆ, ಆಲ್ಮೋಸ್ಟ್ ಎಲ್ಲವನ್ನು ನಾನು ಶೇರ್ ಮಾಡಿದ್ದೇನೆ ಅಂತ ಅನ್ಕೋತೇನೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್.